ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಮಾ ರಂಗಸ್ವಾಮಿ ಯೂಟ್ಯೂಬ್ ಚಾನೆಲ್. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಲೇಟಾಗಿ ಎದ್ದಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬನ್ನಿ ತೋರಿಸ್ತೀನಿ. ಊರಿಂದ ಅಮ್ಮ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಏನು ತಿಂಡಿ ಮಾಡ್ತಿದ್ಯಾ? ರೊಟ್ಟಿ, ಹೀರೆಕಾಯಿ ಚಟ್ನಿ. ನಾನು ತಂದಿಟ್ಟಿರೋ ತರಕಾರಿನೆಲ್ಲ ಈಚೆ ತೆಗಿತಿದ್ಯಾ ಯಾಕೆ? ಬಾಕ್ಸ್ ಕಾಯ್ತಿರ್ತಾ ಇದ್ದೀನಿ. ನಾನೆಲ್ಲ ಕವರ್ನೆಲ್ಲ ಹಂಗಂಗೆ ಇಟ್ಬಿಟ್ಟಿದೆ. ಎಣ್ಗಾಯಿ ಮಾಡ್ಬೋದಿತ್ತು. ನಾಳೆ ಮಾಡ್ಕೊಂಡು ಹೀರೆಕಾಯಿ ಚಟ್ನಿ ಅಂದರೆ ಹೀರೆಕಾಯಿ ಸಿಪ್ಪೆನಲ್ಲಿ ಮಾಡ್ತೀಯಾ? ಇಲ್ಲ, ಚಟ್ನಿ ಕಾಯಿನಲ್ಲೇ. ಹೀರೆಕಾಯಿನಲ್ಲೇ ಕಾಯಿನಲ್ಲಿ ಚಟ್ನಿನ ಯಾರು ಹೇಳ್ಕೊಟ್ಟಿದ್ರು ರೆಸಿಪಿ? ನಾನೇ ಕಲ್ತ್ಕೊಂಡಿರೋದು. ಹೆಂಗೆ? ಯೂಟ್ಯೂಬ್ ನೋಡಿ. ಒಬ್ಳೆ ಕೆಲಸ ಮಾಡ್ಕೋಬೇಕಲ್ಲ ನೀನು. ಮಾಡ್ಕೊಂತೀನಿ. ಕೆಲಸದವ್ರು ಬೇರೆ ಬರಲ್ವಲ್ಲ ಇನ್ಮೇಲೆ. ಬೇಡ, ಕೆಲಸದವರೇ ಬೇಡ ನಮ್ಮ ಮನೆಗೆ. ಅಮ್ಮ ಏನು ಗೊತ್ತಾ, ಆ ಪಾತ್ರೆ ತೊಳೆದಿದ್ದಾರೆ. ಪಾತ್ರೆನಲ್ಲಿ ಒಂದು ಚೂರು ಗಲೀಜು ಹೋಗಿಲ್ಲ. ದೋಸೆ ಇದು ಹಾಟ್ ಬಾಕ್ಸು. ಕೆಲಸದವ್ರು ಬಂದ್ರೆ ಜಿರ್ಲೆ ಜಾಸ್ತಿ ಆಗಿರೋದು. ಮನೇಲಿ ಆ್ಯಕ್ಚುಲಿ ಜಿರ್ಲೆ ಜಾಸ್ತಿ ಆಗಿದೆ ಕೆಲಸದವರಿಂದ. ಸೊ ನಾವೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಿರೋದು. ಏಯ್ 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 ಪುಕ್ಸಟೆ ಪುಕ್ಸಟೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನನ್ನ ಮಗನೇ. ಸೊ ಇವತ್ತು ಅಮ್ಮಂದೇ ಅಡುಗೆ ಜವಾಬ್ದಾರಿ. ನಾವು ಬೇಗ ಶಾಪ್ಗೆ ಹೋಗಬೇಕು. ಹಾಗಾಗಿ ಚಟ್ನಿ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಚಟ್ನಿ ತೊಳೆಯೋದು. ಸೊ ಹೀರೆಕಾಯಿ ಚಟ್ನಿ ಮಾಡೋದು ತೋರಿಸ್ತೀಯ ಹಂಗಂದ್ರೆ ನೀನು ಹೆಂಗೆ ಮಾಡೋದಂತ? ಸೊ ಓಕೆ, ಇದೊಂದು ವಿಡಿಯೋ ಆಗಿಬಿಡ್ಲಿ. ಹೀರೆಕಾಯಿ ಚಟ್ನಿ ಅಮ್ಮ ಹೆಂಗೆ ಮಾಡ್ತಾರೆ ನೋಡೋಣ. ನನಗೂ ಗೊತ್ತಿಲ್ಲ ಇದು ಹೀರೆಕಾಯಿ ಚಟ್ನಿ ಹೊಸದು. ಏನೋ ಯೂಟ್ಯೂಬ್ ನೋಡ್ಬಿಟ್ಟು ಮೇಡಮ್ ಕಲ್ತ್ಬಿಟ್ಟಿದ್ದಾರೆ. ಅಮ್ಮ ಇಲ್ಲ ಅಂತ ಹೇಳಿದ್ರೆ ಒಂದು 5:30 6 ಗಂಟೆಗೆ ಎದ್ಬಿಟ್ಟಿರ್ತೀನಮ್ಮ. ನೀನಿಲ್ಲ ಅಂದರೆ ಅದೇನೋ ನೀನಿದ್ರೆ ತುಂಬ ನಿದ್ದೆ ಮಾಡ್ತೀನಿ. ಮಲ್ಗಿರೋಣ ಬಿಡು, ಅಮ್ಮ ಐತಲ್ಲ ಮಾಡುತ್ತೆ ಬಿಡು, ಕೆಲಸ ಮಾಡುತ್ತೆ ಅಂತ. ಅಲ್ಲಿ ಅವರು ಹೀರೆಕಾಯಿನ ಕ್ಲೀನ್ ಮಾಡಿಸಿದ್ದಾರೆ. ಸೊ ಹೀರೆಕಾಯಿ ಚಟ್ನಿ, ರೊಟ್ಟಿ. ಇವನಿಗೇನು ಊಟ? ಸುಪ್ಪಂಗೆ ಇಂಥವನ್ನೆಲ್ಲ ಇದೆ. ಅವನಿಗೇನು ಊಟ? ಅನ್ನ ಮೊಟ್ಟೆ ಚಿಕನ್ ಬೇಕೇನಾ? ಓಯ್ ಸುಬಾ. ಸೊ ರೆಡಿನಾ ಚಟ್ನಿಗೆ? ಇಲ್ಲೇನು ರೊಟ್ಟಿಗೆ ರೆಡಿ ಮಾಡಿದ್ದೀಯಾ? ಬೇಕು ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹುಣಸೆಹಣ್ಣು, ಹೀರೆಕಾಯಿ, ಒಂಚೂರು ಬೆಲ್ಲ, ಅರಿಶಿನ. ಬೆಲ್ಲ ಅರಿಶಿನನಾ? ಅರಿಶಿನ ಇಲ್ಲಿ ಇಟ್ಕೊಂಡಿದೀಯಾ? ಓಕೆ, ಇದು ಫಸ್ಟ್ ಕ್ಯಾನಿಗೆ ಶಿಫ್ಟ್ ಮಾಡಬೇಕು. ಬಾಟಲ್ಗೆ ಕ್ಯಾನಿಂದ. ಅಂದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಾಡೋದಾ? ಚೆನ್ನಾಗಿ ನಂಗೇನಿಲ್ಲ, ಒಟ್ಟಿನಲ್ಲಿ ಎಣ್ಣೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಂ, ಮಾಡ್ಕೊಂಬಿಟ್ಟು ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಹಾಂ, ಒಂಚೂರು ಹುಣಸೆಹಣ್ಣು ಹಾಕಿದ್ರೆ ಕೊತ್ತಂಬರಿ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಒಂದು 4 ಮೆಣಸಿನ್ಕಾಯಿ, ಒಂಚೂರು ಬೆಲ್ಲ, ಒಂದು ಸ್ವಲ್ಪ ಅರಿಶಿನ. ನಾವು ಮೈಕ್ ಯೂಸ್ ಮಾಡ್ತಿಲ್ಲ, ನೀನು ಜೋರಾಗಿ ಮಾತಾಡಬೇಕು ಪಾರ್ವತಮ್ಮ. ಹೀರೆಕಾಯಿ ಏನು ಎಣ್ಣೆ ಕಾದಿದ್ಯಾ ಅಂತ ಟೆಸ್ಟ್ ಮಾಡಕ್ ಹಾಕಿದ್ಯಾ? ನೀನು ಊರಿಗೆ ಹೋದ್ರೆ ಹೋಗೇ ಬಿಡ್ತೀಯಲ್ಲ, ಬರಲ್ವಲ್ಲ ಇಲ್ಲಿಗೆ? ಬೇಜಾರಾಗಲ್ವ ನಿನಗೆ? ನಮ್ಮನ್ನು ನೋಡಬೇಕು, ನನ್ನ ಮಗನ ನೋಡಬೇಕು ಅಂತ ಅನ್ಸಲ್ವಾ? ಈ ಊರು ಬಿಟ್ಟು ಬರೋಕ್ಕೆ ಆಯ್ತಿಲ್ಲ ನನಗೆ. ಯಾಕೆ? ಮಕ್ಕಳು ಬೇಡ, ಏನು ಬೇಡ ಅಲ್ಲ? ಮನೆ ಐತಲ್ಲ, ಊರು ಬಿಟ್ಟು ಬರೋಕ್ಕೆ ಆಯ್ತಿಲ್ಲ. ಫಸ್ಟ್ ಹೀರೆಕಾಯಿ ಹಾಕೊಂತಿದೀಯಾ? ಯಾಕೆ? ಹೀರೆಕಾಯಿ ಮೊದಲು ಹೀರೆಕಾಯಿ ಹಾಕಿಬೇಕು, ಆಮೇಲೆ ಅದ್ರಿಂದ ಲೈಟಾಗಿ ಫ್ರೈ ಮಾಡೋದಲ್ವಾ. ಸೊ ಫಸ್ಟ್ ಹೀರೆಕಾಯಿ ಚೆನ್ನಾಗಿ ಇದಾಗಲಿ ಅಂತ. ಅಂದ್ರೆ ಏನು ಸಪ್ರೇಟ್ ಏನು ಫ್ರೈ ಮಾಡ್ಕೊಳ್ಳಲ್ಲ? ಎಲ್ಲ ಒಟ್ಟಿಗೆ. ಇವಾಗ ಹೇಳು ನಿಂದು ಊರಿನ ಕತೆನಾ? ಮಕ್ಕಳು ಬೇಡ, ಏನು ಬೇಡ, ಮನೆ ಇದ್ಬಿಟ್ರೆ ಸಾಕು. ಮಕ್ಕಳು ಬೇಕು,
ಮಕ್ಕಳು ಬೇಕು. ಅಲ್ಲ ನಮ್ಗಿರೋ 1 ಎಕರೆ ಒಂದು ಎಕರೆ ಅಷ್ಟೇ ಅಲ್ವಾ ಇರೋದು? ಆ 1 ಎಕರೆ 1.5 ಎಕರೆಗೆ ಹೋಗ್ತೀಯಲ್ಲ, ಒಂದು 10 ಎಕರೆ ಇದ್ದಿದ್ರೆ ಏನ್ ಕತೆ ಸೆಟಲ್ ಅಲ್ಲೇ. 1 ಎಕರೆ ಬೆಳೆಯೋದ 10 ಎಕರೆ ಬೆಳೆಯಕ್ಕಲ್ಲ. ಅದನ್ನ ನೋಡ್ಕೊಂಡ್ರೆ 10 ಎಕರೆ ವ್ಯಾಲ್ಯೂ ಐತೆ ಅದಕ್ಕೆ 1 ಎಕರೆಗೆ. ಹಂಗೆ ಕತೆ. ಸೊ ಇವಾಗ ಮುಂದಿನ ಯೋಜನೆಗಳೇನು ತಮ್ಮದು ಊರಿನಲ್ಲಿ? ಊರಿನಲ್ಲಿ ಏನು ಯೋಜನೆ ಇಲ್ಲ. ಮನೆ ಎಲ್ಲ ಕ್ಲಿಯರ್ ಆಗಬೇಕು, ಒಬ್ಬರು ಕೆಲಸ ಮಾಡಬೇಕು, ಆಮೇಲೆ ಮದುವೆ ಮಾಡಬೇಕು, ನಿನ್ನ ಮದುವೆ ಮಾಡಬೇಕು. ನಾನು ಹೇಳ್ತಿರೋದು ಮನೆ ಫಿನಿಶ್ ಆದ್ಮೇಲೆ ನೆಕ್ಸ್ಟ್ ಪ್ಲಾನ್ ಏನು ತಮ್ಮದು ಅಂತ. ಪ್ಲಾನ್ ಏನಿಲ್ಲ, ಫಿನಿಶ್ ಆದ್ಮೇಲೆ ಇಲ್ಲಿಗೂ ಹೋಗೋದು, ಇಲ್ಲೊಂದು ವಾರ ಇರೋದು, ಅಲ್ಲೊಂದು ವಾರ ಇರೋದು. ನಾನೇನು ಕೇಳಿದ್ದು ಅಂತ ಹೇಳಿದ್ರೆ, ಇವಾಗ ಮನೆ ಆಗುತ್ತಲ್ವಾ, ಮನೆ ಆದ್ಮೇಲೆ ನೀನು ಇಲ್ಲಿ ಕಂಪ್ಲೀಟ್ ಬಂದ್ಬಿಡ್ತೀಯ ಅಲ್ವಾ? ಹಾಕಿರ್ತೀನಿ, ಬೆಳ್ಳುಳ್ಳಿ, ಅದ್ರ ಜೊತೆ ಹುಣಸೆ ಹಣ್ಣು, ಕೊತ್ತಂಬರಿನೂ ಹಾಕೊಂಬಿಡು, ಸೊಪ್ಪು, ಅರಿಶಿಣ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾ? ನೀಟಾಗಿ ಫ್ರೈ ಏನು ಬೇಕಾಗಿಲ್ಲ. ಸ್ವಲ್ಪ ಇವನ್ಗೇನೋ ಏಯ್ ನೀರು ಜೊತೆ ಸ್ವಲ್ಪ ಬೆಲ್ಲ. ನಾನು ಅವತ್ತು ಬೆಲ್ಲ ಹಾಕಿರ್ಲಿಲ್ಲ, ಹಂಗೆ ಮಾಡಿದ್ದು. ಹಾಕ್ತಾಯಿದ್ವಿ. ಬೆಲ್ಲ ಅಂದ್ಬಿಟ್ಟು ಅಷ್ಟೊಂದು ಹಾಕ್ಬಿಟ್ಟಿಯಲ್ಲಮ್ಮ. ಸ್ವಲ್ಪ ಜಾಸ್ತಿ ಹಾಕಿ. ಬೆಲ್ಲದ್ದು ಪೌಡರ್ ಇದು ಸ್ವಲ್ಪ ಜಾಸ್ತಿ ಆಯ್ತಾ? ನಾನು ಕೇಳಿದ್ದೇನು ಹೇಳೋ, ಇವಾಗ ಊರಿನಲ್ಲಿ ಮನೆ ಕಟ್ಟಾದ್ಮೇಲೆ ತಾವು ಇಲ್ಲಿ ಪರ್ಮನೆಂಟಾಗಿ ಬರ್ತೀರಾ ಅಲ್ವಾ? ಇಲ್ಲ. ಯಾಕೆ? ಅಲ್ಲಿ ಮನೆ ಅಂದರೆ ಮನೆ ಜಮೀನು ನೀನೇನಂದ ಹೇಳು. ನಾನು ಇವಾಗ ಬೇರೆಯವ್ರಿಗೆ ಕೊಟ್ಟಿದ್ನಲ್ಲ, ಅವಾಗಿಂತ ಇವಾಗ ನನ್ನ ತೋಟ ನೋಡಕ್ಕೆ ಎಲ್ಲವ. ಈಗ ನೋಡು, ಬೇರೆಯವ್ರು ಮಾಡೋಕ್ಕೂ ನೀನು ಮಾಡೋಕ್ಕೂ ಹೆಂಗೈತಿ, ವ್ಯತ್ಯಾಸ ಐತೆ ಅಂತಾರೆ. ಅಲ್ಲ, ಇಲ್ಲಿ ನಮಗೆ ಬೇಯಿಸಿಕೋರು ಯಾರು? ಅಯ್ಯೋ, 1 ವಾರ ಮಾಡ್ಕೊಳ್ಳಿ, 1 ವಾರ ಅಲ್ಲಿ ಮಾಡ್ಕೊಂಬರ್ತೀನಿ ಜಮೀನಲ್ಲಿ. ನಾನು 1 ವಾರ ಇದು ಮಾಡ್ಕೊಳ್ತೀನಿ, 2 ದಿವಸ 3 ದಿವಸ ಮಾಡ್ಕೊಳ್ಳಿ. ನಾನೇ ಇರ್ತೀನಾ? ನಾನಿಲ್ಲ ಅಂದಾಗ ಏನು ಮಾಡ್ತೀರಾ? ಇವಾಗ ಮಾಡ್ತಾ ಇಲ್ವಾ ನಾವೇನೆ? ಪರ್ಮನೆಂಟ್ ಆಗಿಲ್ಲ ಅಂದಾಗ ಏನು ಮಾಡ್ತೀರಾ? ಮಾತಂಗಿರ್ಬೇಕು, ಹೆಂಗೆಂಗೋ ಮಾತಾಡೋದಲ್ಲ. ಅಲ್ಲ ಹೇಳಿದ್ದು, ಅವೆಲ್ಲ ಮಾತಾಡ್ಬಾರ್ದು. ಯಾಕೆ ಮಾತಾಡ್ಬೇಕು ಅವೆಲ್ಲ? ಹಂಗೆ ಪಲ್ಯ ಮಾಡ್ಬಿಡ್ಬೋದಿತ್ತಪ್ಪ. ಪಲ್ಯ ಮಾಡ್ಬೋದು, ಚಟ್ನಿ ಚೆನ್ನಾಗಿರುತ್ತೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ, ಆಯ್ತು, ಅಷ್ಟೇನಾ? ಇವಾಗ ಅದನ್ನ ರುಬ್ಕೊಂಬಿಡೋದ? ರುಬ್ಬಿದ್ರೆ ಚಟ್ನಿ ರೆಡಿ. ಒಗ್ಗರಣೆ ಏನು ಕೊಡಲ್ಲ? ಏನು ಒಗ್ಗರಣೆ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರ್ತದೆ. ಅನ್ನ ತಿನ್ಬೋದು. ಹೀರೆಕಾಯಿಂದ ಸಿಪ್ಪೆಯಿಂದಲೂ ಮಾಡ್ಬೋದು, ಹೀರೆಕಾಯಿಂದಲೂ ಮಾಡ್ಬೋದು. ಸೊ ಹೆಂಗೋ ತಾವು ಬಂದಿರೋದಕ್ಕೆ ನಾವು ರೊಟ್ಟಿ ಚಟ್ನಿ ನೋಡ್ತಾ ಇದ್ದೀವಿ. ಮೊನ್ನೆ ಜಾನು ಮನೆಗೆ ಹೋಗಿದ್ನಲ್ಲ ಸಂಡೇ, ಅವ್ರ ಮನೇಲಿ ಬಳ್ಳಿಯೋ ರೊಟ್ಟಿ ಹಂಚ ಮೇಲೆ ಬಳ್ದು ಮೊಟ್ಟೆ ಪಲ್ಯ ಮಾಡಿಕೊಟ್ಟಿದ್ದು, ಚೆನ್ನಾಗಿತ್ತು. ನಾನು ಮನೇಲಿ ರೊಟ್ಟಿ ಮಾಡೋಣ ಅಂದ್ಕೊಂಡು ಮಾಡಿಕೊಂಡೇ ಇಲ್ಲ. ತಿಂದು ನೋಡು, ರೊಟ್ಟಿ ಹಾಕ್ಕೊಡ್ತೀನಿ. ಸೊ ನಮ್ಮಮ್ಮ ರೊಟ್ಟಿ ಮಾಡ್ತಿದ್ದಾರೆ, ನಮಗಿಲ್ಲಿ ರೊಟ್ಟಿ ರೆಡಿ ಆಗಿದೆ ವಿತ್ ಹೀರೆಕಾಯಿ ಚಟ್ನಿ. ನೋಡೋಣ ಹೇಗಿದೆ ಅಂತ. ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿದೆ. ತಿಂದು ನೋಡಿದ್ಯಾ? ನೋಡಿದ್ದೀನಿ, ಟೇಸ್ಟ್ ನೋಡಿದ್ದೀನಿ. ಓಕೆ. ದಿನಪ್ಪ ನಿಂಗೂ ಬೇಕಾ ಅಜ್ಜಿ ಮಾಡಿರೋ ಹೀರೆಕಾಯಿ ಚಟ್ನಿ? ಹಾಂ, ಬೇಕಾ ನಿಂಗೂ? ಓಯ್ ಪಾಪ, ಅನ್ನ ಮಗನೇ ಇರು, ನಿನಗೆ ಬೇರೆ ಊಟ ಅಲ್ಲ. ಸೊ ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ. ಆರಾಮಾಗಿ ಚಟ್ನಿ ಮಾಡ್ಕೋಬೋದಲ್ಲ, ಕಾಯಿ ಕಡಲೆ ಏನು ಬೇಡ, ತುಂಬ ಚೆನ್ನಾಗಿದೆ. ನಾವು ಬೆಲ್ಲ ಹಾಕಿಲ್ಲ ಅಂದ್ರೆ ಮುದ್ದೆಗೂ ಸೂಪರ್ ಆಗಿರುತ್ತೆ.
ಅಂದರೆ ಅದು ನಮಗೆ ಮುದ್ದೆಗೆ ಸ್ವೀಟ್ ಇದ್ರೆ ಇಷ್ಟ ಆಗಲ್ವಲ್ಲ, ಸೊ ಬೆಲ್ಲ ಹಾಕಿಲ್ಲ ಅಂದರೆ ಮುದ್ದೆಗೂ ಚೆನ್ನಾಗಿರುತ್ತೆ. ಬೆಲ್ಲ ಅಂದರೆ ನೀಟಾಗಿ ಹಾಕ್ಬೇಕು, ನಾನು ಒಂಚೂರು ಜಾಸ್ತಿ ಹಾಕ್ಬೇಕು. ಬಟ್ ಚೆನ್ನಾಗಿದೆ, ಇದೇನು ಜಾಸ್ತಿ ಅನ್ನಿಸ್ತಿಲ್ಲ ರೊಟ್ಟಿಗೆ, ಚೆನ್ನಾಗಿದೆ. ಸೊ ನೋಡ್ಕೊಂಡ್ರಿ ಅಲ್ವಾ ಏನೇನು ಹಾಕಿದ್ರು ಅಮ್ಮ? ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು, ಹೀರೆಕಾಯಿ, ಕೊತ್ತಂಬರಿ, ಅರಿಶಿನ, ಒಂಚೂರು ಉಪ್ಪು, ಜೀರಿಗೆ. ನೀನು ಲಾಸ್ಟಿಗೆ ಹಾಕಿದ್ಯಾ ಜೀರಿಗೆ, ಆಮೇಲೆ ಒಂಚೂರು ಬೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ರುಬ್ಕೊಳ್ಳಿ. ತಣ್ಣಗಾದ್ಮೇಲೆ ಸಖತ್ತಾಗಿರುತ್ತೆ. ಎಂಥ ಒಗ್ಗರಣೆನೂ ಬೇಡ, ಏನು ಬೇಡ, ತುಂಬ ಚೆನ್ನಾಗಿದೆ. ಅಮ್ಮ ಅಪರೂಪಕ್ಕೆ ಅಡುಗೆ ಚೆನ್ನಾಗಿ ಮಾಡಿದ್ಯಾ? ನೀನು ಅಡುಗೆ ಮಾಡೋದ್ರಿಂದ ತಪ್ಪಿಸ್ಕೊಂಡಿದ್ಯಲ್ಲಮ್ಮ ಊರಿಗೋಗಿ. ನಿಂದು ಅರ್ಧಕ್ಕರ್ಧ ಊಟ ಮಾಮೂಲಿ ಹೋಟ್ಲಲ್ಲೇ ಆಗುತ್ತೆ ತಾನೆ ನಿಂದು? ಆದರೆ ನೀನು ಜಾಸ್ತಿ ತಿನ್ನೋದೇ ಮಾಮೂಲಿ ಹೋಟ್ಲಲ್ಲಿ ಮಾಡೋದಕ್ಕಿಂತ, ಅದಕ್ಕೆ ಅಡುಗೆ ಮಾಡಿ ತಪ್ಪೋಗಿದೆಯಲ್ಲ ಅಭ್ಯಾಸ. ಕಲ್ತಿರೋದಲ್ಲೂ ಹೋಗಲ್ಲ, ಮಕ್ಳಿಗೆ ಮಾಡಿಕೊಟ್ಟು ಅಭ್ಯಾಸ ತಪ್ಪೋಗಿದೆಯಲ್ಲ. ಆಲ್ರೆಡಿ ತುಂಬ ಟೈಮ್ ಆಗೋಗಿದೆ, ಶಾಪಲ್ಲಿ ಸಿಗೋಣ. ಸೊ ಶಾಪಿಗೆ ಬಂದು ಆಲ್ಮೋಸ್ಟ್ ಇವಾಗ ಟೈಮ್ ಎಷ್ಟು ಅಂದರೆ 12:15 ಆಯಿತು. ಅಮ್ಮ ಮಾಡ್ಕೊಟ್ಟಿದ್ದು ರೊಟ್ಟಿ ತಿಂದು ರೆಡಿ ಆಗಿಬಿಟ್ಟು ಶಾಪಿಗೆ ಬರೋಷ್ಟೊತ್ತಿಗೆ 10:15 ಏನೋ ಆಗಿತ್ತು. ಬಟ್ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನೇನು ಹಬ್ಬ ಬಂತಲ್ಲ, ಹಬ್ಬಕ್ಕೂ ಕ್ಲೀನ್ ಮಾಡಬೇಕಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿ ಒಂದಷ್ಟು ಆರ್ಡರ್ಸ್ಗಳನ್ನ ಕಳಿಸ್ಬೇಕು. ಆರಿ ವರ್ಕ್ ಬ್ಲೌಸಸ್ಸು ನೆನ್ನೆ ವೀಡಿಯೋಸ್ ಹಾಕಿದ್ನಲ್ಲ, ತುಂಬ ಆರ್ಡರ್ಸ್ ಬಂದಿದೆ. ಸೊ ಅದನ್ನೆಲ್ಲ ಇವತ್ತೇ ಮಾಡಿದ್ರೆ ಒಳ್ಳೆಯದು, ಯಾಕೆಂದರೆ ನಾಳೆಯಿಂದ ಮತ್ತೆ ಹಬ್ಬದ ಕೆಲಸಗಳು ಶುರುವಾಗುತ್ತೆ. ಇವತ್ತು ಅದ್ರ ಜೊತೆಗೆ ನಾವು ಲಕ್ಷ್ಮೀದು ಮುಖವಾಡ ಬೇರೆ ರೆಡಿ ಮಾಡಬೇಕು. ಗೊತ್ತಿಲ್ಲ ಟೈಮ್ ಆಗುತ್ತಾ ಇಲ್ವಾ ಇವತ್ತು ಅಂತ. ಇನ್ ಕೇಸ್ ಶಾಪಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆಗೆ ಹೋಗ್ಬಿಟ್ಟು ಮಾಡಬೇಕು. ಸೊ ಇವಾಗ ಒಂದೊಂದೇ ಆರ್ಡರ್ಸ್ನ ಕಳಿಸ್ಬೇಕು. ಮೇ ಬಿ ವಿಡಿಯೋ ಫುಲ್ ಕಂಟಿನ್ಯೂ ಆಗಲ್ಲ ಅನಿಸುತ್ತೆ, ಬಟ್ ಅಲ್ಲಲ್ಲೇ ಬಿಟ್ಟು ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಶಾರ್ಟ್ಸ್ಗಳನ್ನ ಹಾಕ್ತೀನಿ. ಬಿಕಾಸ್ ಕಸ್ಟಮರ್ಸ್ ಬರ್ತಿರ್ತಾರೆ, ಕೆಲಸಗಳು ಜಾಸ್ತಿ ಇರುತ್ತೆ, ವಿಡಿಯೋಸ್ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಸೊ ಸಿಗೋಣ ಮತ್ತೆ. ತುಂಬಾ ಕಷ್ಟ ಆಯ್ತು, ತೆಗೆಸ್ಬಿಟ್ವಿ. ಇದರಲ್ಲಿ ಲೈಟ್ ಬರುತ್ತೆ ಸುಮಾ. ಹಾಂ, ಆಕ್ಚುಲಿ ನೈಟ್ ಟೈಮಲ್ಲಿ ಹೆಂಗೆ ಸೂಪರ್ ಆಗಿ ಎಲ್ಲ ಒಂದು ಕ್ಲಬ್ಬಲ್ಲಿ ಕೂತಿದ್ದೀವಿ ಅನ್ನೋ ಥರ. ಸೊ ಆ್ಯಕ್ಚುಲಿ ಇವತ್ತು ಹೋಲ್ ಡೇ ಕಂಪ್ಲೀಟ್ ಅಲ್ಲಿ ಇಲ್ಲಿ ಓಡಾಟ, ತುಂಬ ಬ್ಯುಸಿಯಾಗಿ ಹೋದ್ವಿ. ಒಂದು ಕ್ಲೈಂಟ್ ಮನೆಗೆ ಹೋಗಬೇಕಿತ್ತು. ಅವ್ರು ತುಂಬ ದಿವಸದಿಂದ ನನ್ನನ್ನು ಕರಿತಾನೇ ಇದ್ದರು, ಹೋಗೋಕ್ಕಾಗಿರಲಿಲ್ಲ. ಸೊ ಅವ್ರ ಮನೆಗೂ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಅವ್ರ ಮನೆ ನೋಡಿ ತುಂಬ ಖುಷಿ ಆಯಿತು. ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ, ಇಂಟೀರಿಯರ್ಸ್ ಆಗಲಿ ಮತ್ತೊಂದಾಗಲಿ ತುಂಬ ಚೆನ್ನಾಗಿದೆ. ಒಂದು ದಿವಸ ಅವ್ರ ಮನೆದು ಹೋಮ್ ಟೂರ್ ಮಾಡೋಣ ಅಂತ ಹೇಳಿದ್ದೀನಿ. ಪ್ಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಿಮಗೆಲ್ಲ ತೋರಿಸ್ತೀನಿ. ಅಂದರೆ ಆ ಮನೆ ನೋಡಿದಾಗ ನನಗೆ ಒಂದಷ್ಟು ಖುಷಿ ಆಯಿತು. ಸೊ ಮೇ ಬಿ ನಿಮಗೂ ಖುಷಿ ಆಗುತ್ತೆ, ಆ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಒಂದಷ್ಟು ಕೊರಿಯರ್ಸ್ ಎಲ್ಲ ಇತ್ತು, ಮತ್ತೆ ಹೋಗಿ ಕೊರಿಯರ್ಸ್ ಎಲ್ಲ ಮಾಡಿ ಅಲ್ಲಿಂದ ಒಂದು ಸ್ಕೂಲ್ಗೆ ಹೋದ್ವಿ. ಇದ್ರ ಹತ್ರ ಶ್ರೀಗಂಧ ಕಾವಲ್ ಹತ್ರ ಒಕ್ಕಲಿಗರ ಸಂಘದ್ದು ಒಂದು ಶಾಲೆ ಇದೆ, ಅಲ್ಲಿ ಒಂದು ಮಗುನ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಸೊ ಅದನ್ನು ಮಾತಾಡೋದಕ್ಕೆ ಅಂತ ಹೇಳಿ ಹೋಗಿದ್ದು. ಅದು ಪಲ್ಲವಿ ಶಂಕರ್ ಮೂರ್ತಿ ಜೊತೆಗೆ ಹೋಗಿದ್ದು, ಜಾನು ಜೊತೆಗೆ. ಅವಳು ಏನೋ ಕೆಲಸದ ಮೇಲೆ ಬಂದ್ಲು, ಅವಳದ್ದೇನೋ ಒಂದು ಕಮಿಟ್ ಆಗಿದ್ಲು, ಆ ಮಗುಗೆ ವಿದ್ಯಾಭ್ಯಾಸಕ್ಕೆ ನಾನು ದಾರಿ ಮಾಡಿಕೊಡ್ತೀನಿ ಅಂತ ಹೇಳಿ ಒಂದು ಕಮಿಟ್ಮೆಂಟ್ ತೊಗೊಂಡಿದ್ಲು. ಸೊ ಆ ಕಮಿಟ್ಮೆಂಟ್ ಮೇಲೆ ಅವಳ ಜೊತೆಗೆ ನಾನು ಹೋಗಿದ್ದೆ. ತುಂಬಾ ಖುಷಿ ಆಯಿತು. ಅಂದರೆ ಒಂದು ಮಗುಗೆ ವಿದ್ಯಾಭ್ಯಾಸಕ್ಕೆ ಅವಳು ಸಹಾಯ ಮಾಡ್ತಿರೋದಾಗಲಿ, ಅವಳು ಇದನ್ನೇ ಹೇಳ್ಕೊಳ್ದೇ ಇರ್ಬೋದು, ಬಟ್ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ಮಗುನ ಅವಳು ಓದಿಸ್ತಾ ಇದ್ದಾಳೆ ಅನ್ನೋ ವಿಷಯನೇ ಒಂಥರ ಖುಷಿ. ಅದು 10 ರೂಪಾಯಿನ ಸಹಾಯ ಆಗಿರಲಿ, 100 ರೂಪಾಯಿನ ಸಹಾಯ ಆಗಿರಲಿ, ಸಹಾಯ ಮಾಡೋ ಮನಸ್ಸಿದೆಯಲ್ಲ, ಆ ಮನಸ್ಸು ಎಲ್ರಿಗೂ ಇರಲ್ಲ. ಸೊ ಅವಳಿಗಿದೆ, ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸೊ ಅವಳ ಜೊತೆಗೆ ಹೋಗಿದೆ ಆ ಶಾಲೆಗೆ. ಮತ್ತೆ ಸೋಮವಾರ ಹೋಗಬೇಕು.
ಮೇ ಬಿ ನಾನು ಹೋಗೋಕ್ಕಾಗಿಲ್ಲ ಅಂತ ಹೇಳಿದ್ರು ಅವಳು ಹೋಗಿ ಅದು ಏನು ಪ್ರಾಸೆಸಿಂಗ್ ಇದೆ ಅದನ್ನು ಮುಗಿಸ್ಬಿಟ್ಟು ಬರ್ತಾಳೆ. ಸೊ ಅವಳ ಜೊತೆಗೆ ಅಂದರೆ ಅವಳೇನೋ ಒಳ್ಳೇದು ಮಾಡಬೇಕಾದ್ರೆ ಅವಳ ಜೊತೆನಲ್ಲಿ ನಾನು ನಿಂತಿದ್ದೀನಲ್ಲ ಅನ್ನೋದೇ ಒಂಥರ ತೃಪ್ತಿ, ಖುಷಿ ಆಗುತ್ತೆ. ಸೊ ಅವಳು ಇನ್ನೂ ಸಾಕಷ್ಟು ಮಕ್ಕಳುಗಳಿಗೆ ಈ ಥರ ಸಹಾಯ ಮಾಡುವಂಗಾಗಲಿ. ಊಟ ಬಟ್ಟೆ ಗೊತ್ತಿಲ್ಲ, ಅವ್ರು ದುಡ್ಕೊತಾರೆ. ವಿದ್ಯಾಭ್ಯಾಸ ಕೊಡಿಸೋದು ತುಂಬಾ ಇಂಪಾರ್ಟೆಂಟು. ಮಕ್ಕಳಿಗೆ ಮೇಯ್ನು ವಿದ್ಯಾಭ್ಯಾಸ, ಶಿಕ್ಷಣದ ಕಡೆಗೆ ಜಾಸ್ತಿ ಗಮನ ಕೊಡಬೇಕು, ಜಾಸ್ತಿ ಒತ್ತು ಕೊಡಬೇಕು. ಸೊ ಆ ಕೆಲಸ ಅವಳು ಮಾಡ್ತಿದ್ದಾಳೆ. ನನಗಂತೂ ತುಂಬಾ ಖುಷಿ ಇದೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಶಾಪಿಗೆ ಬಂದು ಶಾಪಲ್ಲಿ ಒಂದಷ್ಟು ಕ್ಲೈಂಟ್ಸ್ನೆಲ್ಲ ಅಟೆಂಡ್ ಮಾಡಾದಮೇಲೆ ಈಗ ನಾನು ನಮ್ಮನೆ ಲಕ್ಷ್ಮಿ ಮುಖನ ರೆಡಿ ಮಾಡೋಣ ಅಂತ ಹೇಳಿ ಕೂತಿದ್ದೀನಿ. ಸೊ ಪ್ರತಿ ವರ್ಷ ಹಬ್ಬದ ಹಿಂದಿನ ದಿನ ನೈಟೆಲ್ಲ ಕೂತ್ಕೊಂಡು ರೆಡಿ ಮಾಡ್ತಿದ್ದೆ. ಸೊ ಈ ಸರಿ ಸ್ವಲ್ಪ ಹೋಲ್ ನೈಟು ತುಂಬ ಸ್ಟ್ರೈನ್ ಮಾಡ್ಕೊಳ್ಳೋದಕ್ಕಿಂತ ಶಾಪಲ್ಲಿ ಫ್ರೀ ಇದ್ದಾಗಲೇ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಈ ಸರಿ ಮುಖನ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಸರಿ ಏನು ಮಾಡ್ತಿದ್ದೆ, ಕಣ್ಣಿಗೆ ಕಾಜಲ್ ಹಚ್ಚಿ ಲಿಪ್ಸ್ಟಿಕ್ ಹಾಕಿ ಕುಂಕುಮ ಇಟ್ಟು ಇಲ್ಲಿ ಮೇಲ್ಗಡೆ ಸೂರ್ಯಚಂದ್ರನ ಇಡ್ತಿದ್ದೆ. ಬಟ್ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಸೊ ನನ್ನ ಹತ್ರ ಇಲ್ಲಿ ಒಂದಷ್ಟು ಕಲರ್ಸ್ ಇದೆ. ಈ ಕಲರ್ಸ್ನ ಇಟ್ಕೊಂಡು ಅಮ್ಮನವ್ರ ಮುಖನ ಹೇಗೆ ರೆಡಿ ಮಾಡ್ತೀನಿ ನೀವು ಹಬ್ಬದ ದಿವಸ ನೋಡ್ತೀರಾ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಫೈನಲಿ ಒಂದಷ್ಟು ಕೆಲಸಗಳಾಯಿತು. ಆ್ಯಕ್ಚುಲಿ ಇನ್ನೂ ಫಿನಿಶ್ ಆಗಿಲ್ಲ, ಫಿನಿಶ್ ಆಗಬೇಕು. ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ, ರೆಡಿ ಆದಮೇಲೆ ನೋಡೋರಂತೆ. ಸೊ ಅದೊಂದು ಸ್ವಲ್ಪ ಮುಖವಾಡ ರೆಡಿ ಮಾಡಿದೆ, ಅದಕ್ಕೆ ಇನ್ನೂ ಸ್ವಲ್ಪ ಕುಂದನ್ಸ್ ಎಲ್ಲ ಹಾಕಬೇಕು. ಟೈಮ್ ಆಲ್ರೆಡಿ 9 ಗಂಟೆ ಆಗೋಗಿದೆ. ಸೊ ಕ್ಲೋಸ್ ಮಾಡೋಣ, ಶಾಪ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗೋಣ. ಮನೆಯಲ್ಲಂತೂ ಹೆವಿ ಕೆಲಸ ಇದೆ. ಹೆವಿ ಅಂದರೆ ಹೆವಿ ಕೆಲಸ ಮನೆಯಲ್ಲಿ. ಸೊ ಗೊತ್ತಿಲ್ಲ ಎಲ್ಲಿಂದ ಹೆಂಗೆ ಮಾಡ್ತೀವಿ, ಹೆಂಗೆ ಕ್ಲೀನ್ ಮಾಡ್ಕೊತೀವಿ ಅಂತ. ಅಮ್ಮ ಆಲ್ರೆಡಿ ಮೇ ಬಿ ಶುರು ಮಾಡಿರ್ತಾರೆ ಕೆಲಸನ. ಇವಾಗ ಹೋಗಿ ಅವ್ರ ಜೊತೆಗೆ ಜಾಯ್ನ್ ಆಗಬೇಕು. ಕಂಪ್ಲೀಟ್ ದೇವ್ರ ಮನೆ ಎಲ್ಲ ನಾನೇ ಕ್ಲೀನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ. ಅಮ್ಮ ಪಾಪ ಹೊರಗಡೆ ಎಲ್ಲ ಮಾಡ್ಕೊತಾರೆ, ಬಟ್ ದೇವ್ರ ಮನೆ ಎಲ್ಲ ಕಂಪ್ಲೀಟ್ ನಾನೇ ಕ್ಲೀನ್ ಮಾಡೋದು. ಗೊತ್ತಿಲ್ಲ, ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಅಷ್ಟರಲ್ಲಿ ಸಾಕಪ್ಪ ಅನ್ನಿಸ್ಬಿಡ್ತಾಳೆ. ಬಟ್ ಒಂದು ಸರಿ ಅವಳನ್ನ ರೆಡಿ ಮಾಡಿ ಅವಳ ಮುಂದೆ ಕುತ್ಕೊಂಡ್ಬಿಟ್ರೆ ಒಂಥರ ಏನೋ ತೃಪ್ತಿ ಅನಿಸುತ್ತೆ. ಅವಳ ಲಕ್ಷಣ, ಅವಳ ಮುಖ, ಆ ನಗು ಮುಖ, ಅವಳ ಅಲಂಕಾರಗಳು ಎಲ್ಲ ಮಾಡಿ ಅವಳ ಮುಂದೆ ಕುತ್ಕೊಂಡ್ಬಿಟ್ರೆ ಒಂಥರ ತೃಪ್ತಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ವರಮಹಾಲಕ್ಷ್ಮಿ ಆದಮೇಲೆ ಬರುತ್ತಾ ವರಮಹಾಲಕ್ಷ್ಮಿ ಮುಂಚೆನೇ ಬರುತ್ತಾ ನನಗೆ ಗೊತ್ತಿಲ್ಲ. ಯಾಕೆಂದರೆ ತುಂಬ ಟೈಮ್ ಕಡಿಮೆ ಇದೆ ಎಡಿಟ್ ಮಾಡಿ ಹಾಕೋದಕ್ಕೆಲ್ಲ. ಗೊತ್ತಿಲ್ಲ ಯಾವಾಗ ಹಾಕ್ತೀನಿ ಅಂತ, ಬಟ್ ಹಾಕ್ತೀನಿ. ಸೊ ಮನೆಗೆ ಹೋಗಿ ಮನೆ ಕೆಲಸ ನೋಡಬೇಕು. ಮತ್ತು ಅರ್ಲಿ ಮಾರ್ನಿಂಗ್ ಎದ್ದು, ಥರ್ಸ್ಡೇ ನಾಳೆ ಅರ್ಲಿ ಮಾರ್ನಿಂಗ್ ಎದ್ದು ಮಾರ್ಕೆಟ್ಗೆ ಹೋಗಬೇಕು, ಹೂವು ಹಣ್ಣು ಎಲ್ಲ ತೊಗೊಂಬರೋದಕ್ಕೆ. ಯಾಕೆಂದರೆ ಫ್ರೈಡೇ ಹೋಗಿ ನಾವೇನೂ ಮಾಡೋದಕ್ಕಾಗಲ್ಲ. ಸೊ ಥರ್ಸ್ಡೇ ಮಾರ್ನಿಂಗ್ ಅಂದರೆ ನಾಳೆ ಮಾರ್ನಿಂಗ್ ಹೋಗ್ತಾಯಿದ್ದೀನಿ. ಸೊ ತುಂಬ ಸಾಕಾಗೋಗಿರುತ್ತೆ. ಫೈನ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಂದಂತೂ ಕಂಪ್ಲೀಟ್ ಎಂಗೇಜ್ ಡೇ ಇವತ್ತು, ಕಂಪ್ಲೀಟ್ ಎಂಗೇಜ್ ಆಗಿದೆ. ಸೊ ಕಂಪ್ಲೀಟ್ ಬ್ಯುಸಿ ಆಗಿದೆ. ಇವಾಗ ಮನೆಗೆ ಮಲ್ಕೊಳ್ಳೋವರೆಗೂ ನಾನು ಬ್ಯುಸಿನೇ ಇರ್ತೀನಿ ಇವತ್ತು. ಐ ಹೋಪ್ ನಿಮ್ಮ ದಿನಾನು ಇವತ್ತು ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಐ ಥಿಂಕ್ ವರಮಹಾಲಕ್ಷ್ಮಿ ವಿಡಿಯೋ ಅನಿಸುತ್ತೆ. ಸಿಗೋಣ, ಬಾಯ್.